ಹಾಯ್ ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ನಳಿನ ಹಬ್ ಅಂದರೆ ಏನಂತ ನಾನು ಮೊದಲೇ ನಿಮಗೆ ತಿಳಿಸಿದ್ದೆ. ಎಲ್ಲ ವಿಚಾರಗಳ ಕೇಂದ್ರ. ನನಗೆ ಒಂದೇ ವಿಚಾರ ನಾನು ಹೇಳಲ್ಲ, ಪ್ರತಿಯೊಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಇವತ್ತು ನಾನು ಹೊರಟಿರೋ ವಿಷಯ ಅಂದರೆ ನಮ್ಮ ದೇಹದ ಬಗ್ಗೆ ಇವತ್ತು ಮಾತನಾಡೋಣ. ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರದ ಎಷ್ಟೋ ವೈಜ್ಞಾನಿಕ ಸತ್ಯಗಳಿದ್ದಾವೆ, ಅವುಗಳನ್ನು ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕೆಂದರೆ ನಿಮಗೆ ಅರ್ಥವಾಗೋದಿಲ್ಲ ನಮ್ಮ ಯಾವ್ಯಾವ ಪಾರ್ಟ್ಸ್ಗಳಲ್ಲಿ ಏನೇನಂತ. ನಾನು ಕೂಡ ಆಶ್ಚರ್ಯಕರವಾದ ಕೆಲವು ಸತ್ಯಗಳಿದ್ದಾವೆ, ಅವುಗಳನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಮಾತನಾಡೋಣ. ನಮ್ಮ ದೇಹಕ್ಕಿಂತ ಅದ್ಭುತವಾದ ಯಂತ್ರ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅಂದರೆ ಆಶ್ಚರ್ಯ ಏನಂದರೆ, ನಾವು ಪ್ರತಿದಿನ ಬಳಸುವ ಈ ದೇಹದ ಬಗ್ಗೆ ನಮಗೆ ತುಂಬ ಕಡಿಮೆ ಗೊತ್ತು ಅಲ್ವಾ? ಹೌದು, ನಾವು ಇನ್ನೂ ತಿಳ್ಕೊಂಡೇ ಇಲ್ಲ ನಮ್ಮ ದೇಹದ ಬಗ್ಗೆ. ನಾವು ಪ್ರತಿದಿನ ಬಳಸುವಂತಹ ಈ ದೇಹ ಐತೆಲ್ಲ, ನಮಗೆ ಗೊತ್ತಿಲ್ಲ. ಇನ್ನು ತುಂಬ ಸತ್ಯಗಳಿದ್ದಾವೆ, ನಮಗೆ ಗೊತ್ತಿಲ್ಲ. ಬನ್ನಿ ಇವತ್ತು ತಿಳ್ಕೊಳ್ಳೋಣ. ನಿಮ್ಮ ಹೃದಯ, ನಿಮ್ಮ ಮೆದುಳು, ನಿಮ್ಮ ಕಣ್ಣು, ನಿಮ್ಮ ಚರ್ಮ ಇವು ಪ್ರತಿದಿನ ನಿಮಗೆ ಗೊತ್ತಾಗದ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಇಂದು ನಾನು ಹೇಳಲಿರುವ ವೈಜ್ಞಾನಿಕ ಸತ್ಯಗಳು ನಿಮ್ಮ ದೇಹವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತಿಳ್ಕೊಳ್ಳಿ. ನಿಮ್ಮ ಮೆದುಳು ನೋವನ್ನು ಅನುಭವಿಸೋದಿಲ್ಲ. ನೋಡ್ರಿ, ನಮ್ಮ ಮೆದುಳು ಅದು ನೋವು ಅನುಭವಿಸೋದಿಲ್ಲ ಅಂತದ್ದು ಒಂದು ಆಶ್ಚರ್ಯಕರ ವಿಷಯ ಅಲ್ವಾ ಇದು? ನಮ್ಮ ದೇಹದ ಎಲ್ಲ ಭಾಗಗಳು ನೋವನ್ನು ಅನುಭವಿಸುತ್ತವೆ. ಹೌದು, ನಿಮಗೆಲ್ಲ ಗೊತ್ತಿದೆಯಲ್ವಾ? ಕಾಲು ನೋವು, ಹೃದಯ ಹಾರ್ಟ್ ಪೇಯ್ನು ಇವೆಲ್ಲ ನೋವು ಅನುಭವಿಸ್ತಾ ಇರ್ತವೆ. ಬಟ್ ಬ್ರೈನ್ ಮಾತ್ರ ನೋವನ್ನು ಅನುಭವಿಸೋದಿಲ್ಲ ಅಂತ ನೋಡಿ. ಆದರೆ ಬ್ರೈನ್ ಸ್ವಂತಹ ಪೇಯ್ನನ್ನು ಅನುಭವಿಸೋದಿಲ್ಲ. ಅದಕ್ಕಾಗಿ ಕೆಲವು ಬ್ರೈನ್ ಸರ್ಜರಿ ಮಾಡ್ತಾ ಇರ್ತಾರಲ್ಲ ಡಾಕ್ಟ್ರು, ರೋಗಿನ ಎಚ್ಚರದಲ್ಲೇ ಮಾಡಬಹುದಂತೆ. ಬ್ರೈನ್ ನೋವನ್ನು ಗುರುತಿಸುತ್ತದೆ ಹೊರತು, ಆದರೆ ಬ್ರೈನಿಗೆ ನೋವಾಗುವುದಿಲ್ಲ. ಅಮೇಜಿಂಗ್ ಅಲ್ವಾ ಇದು? ನಾನೇನು ಡಾಕ್ಟ್ರನಲ್ಲ, ನಾನು ಕೂಡ ಇದನ್ನು ಓದಿ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೂ ಕೂಡ ಆಶ್ಚರ್ಯವಾಗ್ತಾ ಇದೆ ಅಲ್ವಾ? ನಿಮ್ಮ ಹೃದಯ ದಿನಕ್ಕೆ 1,00,000 ಬಾರಿ ಬಡಿಯುತ್ತದೆ. ನೋಡಿ, 1,00,000 ಬಾರಿ ಬಡಿಯುತ್ತದಂತೆ. ನೀವು ಮಲಗಿದ್ರು, ಕೆಲಸ ಮಾಡ್ತಿದ್ರು, ನಗ್ತಿದ್ರು, ಅಳ್ತಿದ್ರು, ನಿಮ್ಮ ಹಾರ್ಟು ಯಾವುದೇ ರಜೆ ಇಲ್ಲದೆ ಕೆಲಸ ಮಾಡುತ್ತದೆ. ಒಂದು ದಿನಕ್ಕೆ 1,00,000 ಬಾರಿ ಬಡಿಯುತ್ತದೆ. ಇದು ವರ್ಷಕ್ಕೆ ಎಷ್ಟಾಗಿರ್ಬೋದು? ಕೋಟ್ಯಾಂತರ ಬಾರಿ ಬಡಿಯುತ್ತದೆ ಅಲ್ವಾ? ನಮ್ಮ ದೇಹದಲ್ಲಿ 37 ಟ್ರಿಲಿಯನ್ ಸೆಲ್ಸ್ಗಳಿದಾವಂತೆ. ಈಗ ನಿಮ್ಮ ದೇಹದೊಳಗೆ ಸುಮಾರು 37 ಟ್ರಿಲಿಯನ್ ಸೆಲ್ಸ್ಗಳು ಕೆಲಸ ಮಾಡ್ತಾ ಇರ್ತವೆ. ಕೆಲವು ಸೆಲ್ಸ್ ಹುಟ್ಟುತ್ತವೆ, ಕೆಲವು ಸಾಯುತ್ತವೆ, ಕೆಲವು ರಿಪೇರಿ ಮಾಡುತ್ತವೆ. ಇದು 24 ಅವರ್ಸು ನಡೆಯುವ ಒಂದು ಫ್ಯಾಕ್ಟ್ರಿ ಅಂತ ಕೂಡ ಹೇಳ್ಬೋದು. ನೋಡಿ, ಸೆಲ್ಸ್ ನಮ್ಮಲ್ಲಿ ಕೆಲವು ಹುಟ್ಕೊಳ್ತವೆ ಮತ್ತು ಸಾಯ್ತವೆ. ಅವು 24 ಕೆಲಸ ಮಾಡ್ತಾ ಇರ್ತಾವಂತೆ, ಈ ಫ್ಯಾಕ್ಟ್ರಿ ಥರ. ನಿಮ್ಮ ಚರ್ಮ ಪ್ರತಿ ತಿಂಗಳು ಹೊಸದಾಗುತ್ತದೆ. ಓ, ಅಮೇಜಿಂಗ್. ನಿಮ್ಮ ಸ್ಕಿನ್ ಸತ್ತ ಸೆಲ್ಸನ್ನು ಹೊರಹಾಕುತ್ತದೆ, ಹೊಸ ಸೆಲ್ಸ್ ಬರುತ್ತದೆ. ಸುಮಾರು 4 ರಿಂದ 6 ವಾರಗಳಲ್ಲಿ ಸ್ಕಿನ್ನಿನ ಹೊರಪದರು ಹೊಸದಾಗುತ್ತದೆ. ಆದರೆ ನಿಮ್ಮ ದೇಹ ತನ್ನನ್ನೇ ತಾನು ನವೀಕರಿಸಿಕೊಳ್ಳುತ್ತದೆ. ನಿಮ್ಮ ಹೊಟ್ಟೆಯ ಆಸಿಡ್ ಬ್ಲೇಡನ್ನು ಕರಗಿಸಬಲ್ಲವಷ್ಟು ಶಕ್ತಿಯಾಗಿದೆ. ನಮ್ಮ ಹೊಟ್ಟೆ ಏನಿದೆ, ಆಸಿಡ್ ಒಳಗಡೆ ಆಸಿಡ್ ಇದೆ, ಒಂದು ಬ್ಲೇಡನ್ನು ಕರಗಿಸಬಲ್ಲದಷ್ಟು ಶಕ್ತಿಯಾಗಿದೆ ಅಂತೆ. ಸ್ಟಮಕ್ ಆಸಿಡ್ ತುಂಬ ಪವರ್ಫುಲ್ ಆಗಿದೆ. ಆದರೆ ಹೊಟ್ಟೆಯ ಒಳಭಾಗಕ್ಕೆ ಪ್ರೊಟೆಕ್ಟಿವ್ ಲೇಯರ್ ಇರುವುದರಿಂದ ಅದು ಜೀರ್ಣವಾಗುವುದಿಲ್ಲ. ಇಲ್ಲದಿದ್ದರೆ ನಮ್ಮ ಹೊಟ್ಟೆಯು ತನ್ನನ್ನು ತಾನೇ ಜೀರ್ಣಿಸಿಕೊಳ್ಳುತ್ತಿತ್ತು. ನೀವು ನಕ್ಕಾಗ ದೇಹದಲ್ಲಿ ಬದಲಾವಣೆಯಾಗುತ್ತದೆ. ಯಾವ ರೀತಿಯಾಗಿ ಬದಲಾವಣೆ ಆಗ್ತದಂದರೆ, ಅದು ನಗು ಒಂದು ಕೇವಲ ಎಮೋಷನಲ್ ಅಲ್ಲ, ಅದು ಒಂದು ಮೆಡಿಸಿನ್ ಅಂತ ಕೂಡ ಹೇಳ್ಬೋದು. ನೀವು ನಕ್ಕಾಗ ಎಂಡ್ರೋಫಿನ್ಸ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತದೆ. ಸ್ಟ್ರೆಸ್ ಕಡಿಮೆ ಆಗ್ತದೆ, ಹಾರ್ಟ್ ಹೆಲ್ತ್ ಕೂಡ ಉತ್ತಮವಾಗುತ್ತದೆ. ದೇಹದಲ್ಲಿ ಹೆಚ್ಚು ಕೆಲಸ ಮಾಡುವ ಅಂಗ ಯಾವುದಪ್ಪ ಅಂದರೆ ಗೊತ್ತಾ ನಿಮಗೆ? ಬಹಳ ಜನ ಹಾರ್ಟ್ ಎಂದ್ಕೊಳ್ತಾರೆ, ಆದರೆ ಅಲ್ಲ. ಆದರೆ ಹಗಲು ರಾತ್ರಿ ನಿರಂತರವಾಗಿ ಎನರ್ಜಿ ಬಳಸುವ ಅಂಗ ಅಂದರೆ ಬ್ರೈನು. ಅದು ದೇಹದ ಎನರ್ಜಿ ಸುಮಾರು 20% ಬಳಸ್ತಾ ಇರುತ್ತಂತೆ. ನಿಮ್ಮ ಮೂಳೆಗಳು ನೀವು ಊಹಿಸಿದಷ್ಟು ದುರ್ಬಲವಲ್ಲ. ಮಾನವನ ಮೂಳೆಗಳು ತುಂಬ ಸ್ಟ್ರಾಂಗ್. ಸರಿಯಾದ ಪರಿಸ್ಥಿತಿಯಲ್ಲಿ ಸ್ಟೀಲ್ಗಿಂತಲೂ ಹೆಚ್ಚು ಒತ್ತಡವನ್ನು
ತಡೆದುಕೊಳ್ಳುವ ಸಾಮರ್ಥ್ಯ ಕೆಲವು ಮೂಳೆಗಳಿಗೆ ಇರುತ್ತದೆ. ಆದರೆ ಇವು ಮುರಿಯುವ ರೀತಿ ವಿಭಿನ್ನವಾಗಿರುವುದರಿಂದ ಹೋಲಿಕೆಯನ್ನು ಸರಳವಾಗಿ ಮಾಡಲಾಗುವುದಿಲ್ಲ. ನಿಮ್ಮ ಕಣ್ಣುಗಳು ಕ್ಯಾಮ್ರಾ ಅಲ್ಲ. ಕ್ಯಾಮ್ರಾ ಲೆನ್ಸ್ ಬದಲಾಗುತ್ತದೆ, ಆದರೆ ನಿಮ್ಮ ಬ್ರೈನ್ ಎರಡೂ ಕಣ್ಣುಗಳಿಂದ ಬಂದ ಮಾಹಿತಿಯನ್ನು ಸೇರಿಸಿ ಪಿಕ್ಚರನ್ನು ರಚಿಸುತ್ತದೆ. ಆದರೆ ನಾವು ನೋಡುವ ಜಗತ್ತನ್ನು ಬ್ರೈನ್ ಕೂಡ ನಿರ್ಮಿಸುತ್ತದೆ. ನಮ್ಮ ದೇಹ 70% ನೀರಿನಿಂದ ಕೂಡಿದೆ. ವಾಟರ್ ಇಲ್ಲದೆ ಸೆಲ್ಸ್ ಕೆಲಸ ಮಾಡುವುದಿಲ್ಲ, ಬ್ಲಡ್ ಸರಿಯಾಗಿ ಹರಿಯುವುದಿಲ್ಲ, ಬ್ರೈನ್ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ. ಆದ್ದರಿಂದ ಹೈಡ್ರೇಷನ್ ತುಂಬ ಆಗುತ್ತದೆ. ಆದ್ದರಿಂದ ನಾವು ಹೆಚ್ಚು ನೀರು ಕುಡಿಬೇಕು. ನಿಮ್ಮ ಮೂಗು ಸಾವಿರಾರು ವಾಸನೆಗಳನ್ನು ಗುರುತಿಸಬಲ್ಲದು. ಒಂದು ಸಣ್ಣ ಸ್ಮೆಲ್ ಕೂಡ ಮೆಮೊರಿಯನ್ನು ತಕ್ಷಣ ನೆನಪಿಸಬಹುದು, ಏಕೆಂದರೆ ಸ್ಮೆಲ್ಲು ಮತ್ತು ಮೆಮೊರಿ ನಡುವೆ ಬ್ರೈನಿನಲ್ಲಿ ಗಟ್ಟಿಯಾದ ಸಂಬಂಧವಿದೆ. ವಾವ್, ಸೂಪರ್. ನಿಮ್ಮ ದೇಹ ಗಾಯವನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ. ಏನಾದರೂ ದೇಹದಲ್ಲಿ ಕಟ್ ಆಯ್ತಂದರೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಲ್ವಾ, ಹೊಸ ಸೆಲ್ಸ್ ಬರುತ್ತದೆ, ಸ್ಕಿನ್ನನ್ನು ರಿಪೇರಿ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಸೆಲ್ಫ್ ಹೀಲಿಂಗ್ ಸಿಸ್ಟಮ್ ಈಗಾಗಲೇ ಇದೆ ನೋಡ್ರಿ. ನಮ್ಮ ದೇಹದಲ್ಲಿ ಸೆಲ್ಫ್ ಹೀಲಿಂಗ್ ಸಿಸ್ಟಮ್ ಕೂಡ ಇದೆ ಅಂತೆ. ಸ್ಲೀಪ್ ಏಕೆ ಅಗತ್ಯ ನಮಗೆ ಅಂದರೆ, ನಿದ್ದೆ ಏಕೆ ಅಗತ್ಯ? ನಿದ್ರೆ ಅಂದರೆ ಟೈಮ್ ವೇಸ್ಟ್ ಅಂತ ಅಲ್ಲ, ಬ್ರೈನು ದಿನದ ಮಾಹಿತಿಯನ್ನು ವ್ಯವಸ್ಥಿತಗೊಳಿಸುತ್ತದೆ, ದೇಹ ರಿಪೇರಿ ಆಗುತ್ತದೆ, ಹಾರ್ಮೋನ್ಸ್ ಸಮತೋಲನದಲ್ಲಿ ಇಡುತ್ತದೆ. ಸ್ಟ್ರೆಸ್ ದೇಹವನ್ನು ಬದಲಾಯಿಸುತ್ತದೆ. ನಾವು ತುಂಬ ಸ್ಟ್ರೆಸ್ ಮಾಡಿಕೊಂಡ್ರೆ ನಮ್ಮ ಬಾಡಿನೇ ಕೂಡ ಚೇಂಜ್ ಆಗಿ ಹೋಗ್ತದೆ. ಸ್ಟ್ರೆಸ್ ಹೆಚ್ಚಾದರೆ ಹಾರ್ಟ್ ರೇಟ್ ಹೆಚ್ಚಾಗುತ್ತದೆ, ಬ್ಲಡ್ ಪ್ರೆಷರ್ ಏರ್ಬೋದು, ಇಮ್ಯುನಿಟಿ ಕಡಿಮೆ ಆಗುತ್ತದೆ. ಆದ್ದರಿಂದ ಮೆಂಟಲ್ ಹೆಲ್ತ್ ಕೂಡ ಫಿಸಿಕಲ್ ಹೆಲ್ತ್ನಷ್ಟೇ ಮುಖ್ಯ ಅಲ್ವಾ. ಮೆಂಟಲ್ ಹೆಲ್ತ್ ಹೆಲ್ತ್ಗಿಂತನೂ ತುಂಬಾ ಮುಖ್ಯ ಅಲ್ವಾ. ಅದಕ್ಕೆ ನಾವು ಜಾಸ್ತಿ ಸ್ಟ್ರೆಸ್ಸನ್ನು ಮಾಡ್ಕೊಳ್ಬಾರ್ದು. ನಿಮ್ಮ ದೇಹ ಪ್ರತಿ ಕ್ಷಣ ನಿಮ್ಮ ಜೀವ ಉಳಿಸುತ್ತದೆ. ಈ ವಿಡಿಯೋ ನೋಡುತ್ತಿರುವಾಗ ಹಾರ್ಟು ಕೆಲಸ ಮಾಡ್ತದೆ, ಬ್ರೈನು ಯೋಚಿಸುತ್ತದೆ, ಲಂಗ್ಸು ಉಸಿರಾಡುತ್ತದೆ, ಕಿಡ್ನಿ ರಕ್ತವನ್ನು ಶುದ್ಧಗೊಳಿಸುತ್ತದೆ, ಲಿವರು ತನ್ನ ಕೆಲಸ ಮಾಡ್ತಾ ಇರ್ತದೆ. ಇವೆಲ್ಲವೂ ನಿಮಗೆ ಗೊತ್ತಾಗದೆ ನಡೆಯುತ್ತಿರ್ತವಲ್ವ ಸ್ನೇಹಿತರೆ. ನಮ್ಮ ದೇಹ ಒಂದು ಮಿರಾಕಲ್. ಇದರ ಬಗ್ಗೆ ಎಷ್ಟು ಕಲಿತರೂ ಕಡಿಮೆಯೇ. ನಮ್ಮ ದೇಹವನ್ನು ಗೌರವಿಸಬೇಕು, ಅದಕ್ಕೆ ಸರಿಯಾದ ಆಹಾರವನ್ನು ಸೇವಿಸಬೇಕು, ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ಏಕೆಂದರೆ ನಮ್ಮ ಜೀವನದ ಅತ್ಯಮೂಲ್ಯ ಆಸ್ತಿ ಅಂದರೆ ನಿಮ್ಮ ದೇಹ. ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳುವ ಹೇಗೆ ಅಂತ ಇದುವರೆಗೆ ತಿಳ್ಕೊಂಡ್ರಿ ಫ್ರೆಂಡ್ಸ್. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಎಂತೆಂಥ ರಹಸ್ಯಗಳು ನಮ್ಮ ದೇಹದಲ್ಲಿ ಇದ್ದಾವೆ ಅಂತ ನಿಮ್ಗೆ ಈಗಾಗಲೇ ಅರ್ಥವಾಯಿತು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.